ಆತ್ಮ ವಿಷಯವನ್ನ ತಿಳ್ಕೋಬೇಕಂತೇಳಿ ಹೇಳಿದ್ರು. ಮತ್ತೆ ಮತ್ತೆ ಬಹಳ ಸೂಕ್ಷ್ಮದಲ್ಲಿ ವರ್ತನೆಗಳು ಹೆಂಗದವ. ಆತ್ಮದ ವಿಷಯ ತಿಳಿದುಕೊಳ್ಳಲು 8 ವರ್ಷದ ಬಾಲಕ ಯಮಲೋಕಕ್ಕೆ ಹೋಗಿದ್ದ ಕಠೋಪನಿಷತ್ತಿನಲ್ಲಿ. ಅವನು ಒಬ್ಬ ರಾಜನ ಮಗನೇ. ತಂದೆಯಾದವನು ಪುಣ್ಯದ ಹೆಸರಿನಲ್ಲಿ ಪಾಪವನ್ನು ಮಾಡುತ್ತಿದ್ದ. ಯಜ್ಞ ಮಾಡಿದ ಮೇಲೆ ಋತ್ವಿಜರಿಗೆ ಸಾಯಲು ಸಿದ್ಧವಾದ ಆಕಳುಗಳನ್ನು ಕೊಡುವಾಗ, ಅಪ್ಪ ನನ್ನನ್ನು ಯಾರಿಗೆ ಕೊಡುತ್ತೀ ಅಂತ ಕೇಳಿದಾಗ ಸುಮ್ಮನಾಗಲು ಸೂಚಿಸಿದ ಅಪ್ಪ. ಆದರೆ ಮಗ ಸುಮ್ಮನಾಗದೆ ಪೀಡಿತ ಹಚ್ಚಿದ. ಆವಾಗ ಅವರಪ್ಪ ಏನಂತಾನ, ನಿನ್ನನ್ನು ಯಮನಿಗೆ ಕೊಡುತ್ತೇನೆ ಅಂದುಬಿಟ್ಟ ಸಿಟ್ಟಿಗೇರಿ. ಯಮಲೋಕಕ್ಕೆ ಹೋಗಿ 3 ದಿವಸ ಕಾಯ್ದ. ಉಪವಾಸ ಕುಂತನ. ಬ್ರಾಹ್ಮಣ ಒಟ್ಟು ಬ್ರಹ್ಮಜ್ಞಾನ ತಿಳ್ಕೋಬೇಕಂತೇಳಿ ಯಮಧರ್ಮನ ಮುಂದ. ಯಮಧರ್ಮ 3 ವರಗಳನ್ನು ಕೊಟ್ಟ. ಸ್ಥೂಲ ದೇಹ ಅಲ್ಲೇ ಬಿಟ್ಟು ಸೂಕ್ಷ್ಮ ದೇಹದ ಜೊತೆಗೆ ಬಂದಿದ್ದೇನೆ. ನಾನು ಹಿಂತಿರುಗಿ ಹೋದ ಮೇಲೆ ನನ್ನ ತಂದೆ ನನ್ನನ್ನು ಗುರುತಿಸಬೇಕು ಅಂತ ಒಂದನೇದ್ದು. ಅಲ್ಲಿ ಯಮಧರ್ಮನ ಹತ್ರ ಪಡ್ಕೊಂಡ ವರಗಳು ಅವ ಸಾಕಷ್ಟು ಚರ್ಚೆ ಮಾಡ್ತಾನೆ, ಏನೆಲ್ಲ ಮಾಡ್ತಾನ. ನಮ್ಮಪ್ಪ ಸೂಕ್ಷ್ಮ ಶರೀರ ತಗೊಂಡು ಬಂದಿನ ಅಷ್ಟೇ, ಸ್ಥೂಲ ದೇಹ ಅಲ್ಲೇ ಅದ ಅಂತೇಳಿ ನಮ್ಮಪ್ಪ ಒಳ್ಳೆವಾದ್ರೆ ನನಗೆ ಗುರುತಿಸ್ಬೇಕು. ಇದೇನದ ಕರ್ಮಯೋಗ ಭಕ್ತಿ ಯೋಗದ್ದು. ನೆಕ್ಸ್ಟ್ ಏನು, ಸ್ವರ್ಗ ಲೋಕದಲ್ಲಿ ಇರುವ ಕೇವಲ ಸುಖ ದುಃಖ. ಸುಖ ಅಂದ್ರೇನು, ದುಃಖರಹಿತ ಸುಖ, ಅದರ ರಹಸ್ಯವನ್ನ ತಿಳಿಸಬೇಕು. ಇದೇನು ಉಪಾಸನ ಯೋಗ, ಇದು ಧ್ಯಾನ ಯೋಗ. ಒಂದು ಕರ್ಮಯೋಗದ ಬಗ್ಗೆ ಮಾತಾಡಿದ, ಇನ್ನ ಒಂದು ಉಪಾಸನ ಯೋಗದ ಬಗ್ಗೆ ಮಾತನಾಡಿದ. 3ನೇದು, ಮನುಷ್ಯನು ಸತ್ತ ಬಳಿಕ ಆತ್ಮನು ಇರುತ್ತಾನೋ ಇರುವುದಿಲ್ಲವೋ, ಪ್ರಾಣ ಹೋದ ಬಳಿಕ ಅದು ಎಲ್ಲಿಗೆ ಹೋಗುತ್ತದೆ, ಏನಾಗುತ್ತದೆ, ಆತ್ಮ ಇದೆಯೋ ಇಲ್ಲವೋ ಎನ್ನುವುದು ಬಹಳ ಜನರ ಸಮಸ್ಯೆ ಆಗಿದೆ. ಇವೆಲ್ಲ ಪ್ರಶ್ನೆಗಳು ಬೇಡ. ಇವೆಲ್ಲ ಏನ್ ಪ್ರಶ್ನೆ ಕೇಳ್ತಿ ಬಿಡು. ಇವೆಲ್ಲ ನಿನಗೆ ರಾಜ್ಯ ಬೇಕಿದ್ರು ತಗೋ, ನಿನಗೆ ರಾಣಿ ಬೇಕಿದ್ರು ತಗೋ, ಕುದುರೆ ಬೇಕಿದ್ರು ತಗೋ, ರಥ, ಸೇವಕರು, ಅಧಿಕಾರಿ, ಅಪ್ಸರ, ಸ್ತ್ರೀಯರು, ನಿನಗೆ ಏನೆಲ್ಲ ಬೇಕೆಲ್ಲ ತಗೋ, ಈ ಆತ್ಮದ ಸುದ್ದಿ ಕೇಳಬೇಡ ಅಂತ ಹೇಳಿ ಯಮಧರ್ಮ ಅಂತಾನ. ಆವಾಗ ನಚಿಕೇತ ಅಂತಾನ, ನೀನು ಕೊಡುತ್ತಿರುವ ಇವೆಲ್ಲ ನಿತ್ಯವೋ ಅನಿತ್ಯವೋ ಅಂತ ಕೇಳ್ತಾನ. ಒಂದ್ ವೇಳೆ ನಾವೇನೋ ದೇವ್ರಿಗೆ ಕೇಳಕ್ ಹೊತ್ನಾಗ ಇವೆಲ್ಲ ಕೊಡ್ತೀನಿ ಅಂತಂದ್ರೆ ನಾವೇನ್ ಮಾಡ್ತಿದ್ದೆವು, ಆಯ್ತು ಬಿಡಪ್ಪ ಇವೇ ಬೇಕಾಗ್ಯವ ನಮಗ, ಅವೇ ಮೋಸ ನಾವೇನ್ ಮಾಡಮ್ಮ ಅಂತ ಅವೇ ತಗೊಂಡು ಬರ್ತಿದ್ದೆವು. ಆದ್ರೆ ಇವ ಏನ್ ಕೇಳ್ದ, ನಿತ್ಯ ಅದವೋ ಅನಿತ್ಯ ಅದವೋ ಅಂತ ಕೇಳಿದಾಗ ಇವೆಲ್ಲ ಅನಿತ್ಯ ಅದವ ಅಂತೇಳಿ ಯಮಧರ್ಮ ಹೇಳ್ತಾನ. ಈ ಅನಿತ್ಯಗಳಾದದ್ದು ಏನೇನದವ ಎಲ್ಲ ನಿನ್ನ ಬಲ್ಲೇ ಇರಲಿ, ನನ್ನ ಪ್ರಶ್ನೆಗೆ ಮೊದಲ ಉತ್ತರ ಕೊಡು ಪರಮಾತ್ಮ ಅಂತೇಳಿ ಯಮಧರ್ಮ ಗುರುಗಳಿಗೆ ನಚಿಕೇತ ಶಿಷ್ಯ ಕೇಳಕತ್ತಾನ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗ್ತದ, ಕಠೋಪನಿಷತ್ತನ್ನ ಆತ್ಮಜ್ಞಾನ ಬೇಕು ಅಂತಂದ್ರೆ ಚೆನ್ನಾಗಿ ಓದ್ಬೇಕು. ಎಲ್ಲ ಆತ್ಮದ ಬಗ್ಗೆ ಹೇಳ್ತಾರ. ಅದು ಬುಕ್ ತರಿಸ್ಕೋರಿ ಅಂತ ಹೇಳಿ ಎಷ್ಟು ಮಂದಿ ತರಿಸ್ಕೊಂಡಿರೋ. ಯಾವುದು ಉಪನಿಷತ್ ಭಾವಧಾರೆ ರಾಮಕೃಷ್ಣಾಶ್ರಮದ ತರಿಸ್ಕೊಡ್ರಿ ಅಂತ ಹೇಳ್ಯಾರಿ. ನಿಮ್ಗೆ ಯಾರಿಗಾರ ಬೇಕಿತ್ತು ಅಂತಂದ್ರ ಅಲ್ಲಿ ಗೋಕಾಕ್ನಾಗ ಒಬ್ಬರು ಗುರುಗಳದಾರ, ಗಿದ್ರಿ ವಿನಾಯಕ ಅಂತ. ಅವ್ರು ಹೇಳಿದ್ರೆ ಎಷ್ಟು ಬೇಕಷ್ಟು ಬುಕ್ಸ್ ತರಿಸ್ಕೊಡ್ತಾರ. ತರಿಸ್ಕೊಡ್ತಿರಿಲ್ಲಪ್ಪ ಮಾತ್ಮರೆ ಗಿದ್ರಿ ಅವ್ರೆ? ತರಿಸ್ಕೊಡ್ತಾರೆ. ಯಾರಿಗೆ ಬೇಕು ತರಿಸ್ಕೊಡ್ರಿ. ಗೀತಾ ಭಾವಧಾರೆ, ಉಪನಿಷತ್ ಭಾವಧಾರೆ 2 ಬುಕ್ ತರಿಸ್ಕೊಡ್ರಿ. ಎಲ್ಲರ ಮನೆಗೆ ಇಟ್ಕೋಬೇಕು. ಬಹಳ ಸರಳದಾವ. ಅದಕ್ಕೆ ಇಲ್ಲಿ ಹೆಂಗ ಯಮಧರ್ಮನಿಗೆ ಶರಣಾಗತನಾಗಿ ನಚಿಕೇತ ಸಂವಾದವನ್ನ ಮಾಡಿದ ಕಠೋಪನಿಷತ್ತಿನಲ್ಲಿ ಆತ್ಮಜ್ಞಾನ ತಿಳ್ಕೋಬೇಕಂತೇಳಿ ಅಂಥದೇ ದೃಶ್ಯ ಇಲ್ಲಿ. ಓ ಭಗವಾನ್, ಏ ಪರಮಾತ್ಮ, ಸಮತಿಹು ಭ್ರಾತ, ನಾವು 3 ಜನ ಸಹೋದರರಿದ್ದೇವೆ. ಶುಭ ಸಂತತಿ ಸಂತಾನ, ಶುಭ ಸಂತತಿ ಮಹಾರಾಜರ ಮಕ್ಕಳು ಇದ್ದೇವೆ. ಬಹು
ದೇವ ಹಿಯ ಅಂತಂದ್ರೇನು? ಹೃದಯದಲ್ಲಿ ಅತಿ ರಹಸ್ಯವಾಗಿ ಇರುವ ಆತ್ಮನ ವಿಷಯವನ್ನ ಏನ್ ಮಾಡಬೇಕಾಗ್ಯದ? ಲಚೋಚಹೈ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವರಾಗಿದ್ದೇವೆ. ಜೀನ ದುಃಖಿತರಾಗಿದ್ದೇವೆ. ನಮ್ಗ ಆತ್ಮಜ್ಞಾನ ಇರ್ಲಾರ್ದಕ್ಕ ಈ ಹೊರಗಿನ ಎಲ್ಲಾ ಅಧಿಕಾರವನ್ನು, ಹೆಣ್ಣು ಮಣ್ಣು ಪ್ರಚಾರ ಇವು ಏನೇನದವ, ಈ ಭೋಗಗಳೆಲ್ಲ ನಮ್ಗೆ ಏನ್ ಮಾಡಿಬಿಟ್ಟವ? ಅಸಾರವಾಗಿ ಕಂಡದ್ದಕ್ಕೆ ದುಃಖಿಗಳಾಗಿವಿ. ನಮಗೆ ಸಂತೋಷ ಪಡ್ಲಕ್ಕ ಆತ್ಮಜ್ಞಾನ ಒಂದೇ ಮುಖ್ಯ ಅದ ಅಂತೇಳಿ ತಿಳ್ಕೊಂಡು ನಾವು ಹೊಸವರದೀವಿ, ಅಜ್ಞಾನಿಗಳಿದ್ದೀವಿ ಅಂತೇಳಿ ಯಾರ ಮಕ್ಕಳು ಇದ್ದೇವೆ? ಒಂದನೇದು ನಾಮರೂಪಗಳನ್ನು ಕೇಳಕತ್ತಾರೆ. ಆತ್ಮಜ್ಞಾನದ ಅಪೇಕ್ಷೆ ಉಳ್ಳವರಾಗಿದ್ದೇವೆ ಮತ್ತು ದುಃಖಿಗಳಾಗಿದ್ದೇವೆ. ಆಧ್ಯಾತ್ಮ ಕ್ಷೇತ್ರಕ್ಕೆ ಹೊಸದಾಗಿ ಬಂದೀವಿ, ಅಜ್ಞಾನಿಗಳಾಗಿವಿ. ಈ ರೀತಿ ತಮ್ಮ ಏನ್ ಹೇಳಿದ್ರು? ಪರಿಚಯವನ್ನು ಹೇಳಿದ್ರು, ಪರಿಚಯ ಮಾಡುವ ವಿಧಾನ. ಇಲ್ಲಿ ಗೌತಮ ಬುದ್ಧನ ಒಂದು ದೀಕ್ಷೆ ಕೊಡುವ, ಅವನ ಒಂದು ಬಳಗ ಬೆಳೆಸುವಂತ ಒಂದು ಕೆಲಸ ಮಾಡೋದಕ್ಕ ಶಿಷ್ಯರು ಬಹಳ ಕಷ್ಟಪಡ್ತಿದ್ರು. ಎಲ್ಲೆಲ್ಲಿದೋ ಜನರನ್ನ ಕರ್ಕೊಂಡ್ ಬರ್ತಿದ್ರು. ಕರ್ಕೊಂಡ್ಬಂದು ನಮ್ಮ ಬುದ್ಧನ ಒಂದು ವಿಚಾರ ಕೇಳ್ರಿ, ಬಹಳ ಒಂದು ಜನ್ಮ ಸಾರ್ಥಕ ಆಗ್ತದ, ಬಹಳ ಉಪಯುಕ್ತವಾದಂತದ ಅಂತ ಜನರನ್ನ ಅವ್ರು ಹಿಡ್ಕೊಂಡು ಬರ್ತಿದ್ರು. ಹಿಡ್ಕೊಂಡು ಬಂದಾಗ ಬುದ್ಧ ಏನ್ ಮಾಡ್ತಿದ್ದ? ಎಲ್ಲರಿಗೆ ಮೊದಲು ಕುಂದಿರ್ಸಿರ್ತಿದ್ದ. ಅಲ್ಲಿ ಯಾವ ಊರ್ಲಿತ್ ಬಂದಾರ, ಯಾರ್ಯಾರ ಅವ್ರವ್ರು ಯಾರ್ಯಾರು ಲೈಕ್ ಮೈಂಡೆಡ್ ಆದ್ರ ಅಲ್ಲಿ ಅಂಗಳದಾಗ ಕೂಡ ಅಂತೇಳಿ ಒಂದು ಬೈಲ ಕುಂದಿರ್ತಿದ್ದ. ಎಲ್ಲರೂ ತಮ್ಮ ಬೇಕಿದ್ದವ್ರು ಎಲ್ಲರೂ ಒಬ್ರಿಗೊಬ್ರು ಜೋಡಾಗಿ ಮಾತಾಡ್ತಾ ಕುಂದಿರ್ತಿದ್ರು. ನೀವ್ಯಾರು ಅಂತ ಕೇಳಿದ್ರ ಒಂದು ಗುಂಪಿಗೆ ಹೋಗಿ ಕೇಳ್ದ, ನೀವ್ಯಾರು ಅಂತಂದ್ರ ಅವ್ರ ಹೆಸರುಗಳು ಹೇಳಿದ್ರು. ಹೆಸರು ಹೇಳಿದ್ರ ಗೆಟೌಟ್ ಅಂದ, ಮೊದಲು ಹೊರಗೆ ನಡ್ರಿ ಅಂತ. ಮತ್ತ ನೀವ್ಯಾರು? ಗಂಡು ಮಕ್ಕಳದೀವಿ, ಹೆಣ್ಮಕ್ಳು. ಇವ ಹೆಸರು ಹೇಳಿದ್ರ ಗೆಟೌಟ್ ಅಂತಾನ, ಮತ್ತೆ ಹೆಣ್ಮಕ್ಳದೀವಿ ಗಂಡು ಮಕ್ಕಳದೀವಿ ಅಂತ ಹೇಳಿದ್ರ ಏನಾರ ಸುಮ್ಮ ಇಟ್ಕೊತಾನೆ ಅಂತ ಹೇಳಿ ನಾವು ಹೆಣ್ಮಕ್ಳು ಲೇಡೀಸ್ ಅದೀವಿ ಅಂದ್ರು, ನಾವು ಜೆಂಟ್ಸ್ ಅದೀವಿ ಅಂದ್ರು. ನೀವು ಗೆಟೌಟ್ ಅಂದ, ಎಲ್ಲರಿಗೆ ಹೊರಗೆ ಹಾಕಿದ್ರು. ಮತ್ ಮುಂದಕ್ಕೆ ಹೋದ. ಮುಂದಕ್ಕೆ ಆದ್ಮೇಲೆ ಏನಾಯ್ತು? ನೀವ್ ಯಾರು ಅಂತ ಕೇಳ, ನಾವು ಬ್ರಾಹ್ಮಣರದೀವ್ರಿ, ಮೊದಲು ಹೊರಗೆ ನಡ್ರಿ ನಾವು. ಮುಂದ ಕ್ಷತ್ರಿಯರದೀವಿ, ಮೊದಲು ಹೊರಗೆ ನಡ್ರಿ ನೀವೆಲ್ಲ. ಮತ್ತೆ ವೈಶ್ಯರದೀವಿ, ಶೂದ್ರರದೀವಿ, ಎಲ್ಲ ಜಾತಿಗಳು ಹೇಳಿದ್ರು. ಅವ್ರೆಲ್ಲರಿಗೆ ಗೆಟೌಟ್ ಅಂದ, ಎಲ್ಲರಿಗೂ ಹೊರಗೆ ಕಳಿಸ್. ನಾವು ಬ್ರಹ್ಮಚಾರಿಗಳಿದೀವಿ ಅಂತ ಒಂದಿಷ್ಟು ಮಂದಿ ಸನ್ಯಾಸಿಗಳು ಮತ್ತಿನ್ ಯಾರ್ಯಾರು ಅಧ್ಯಯನ ಮಾಡಂತ ಸಾಧಕರು ಕೂತಿದ್ರು. ನೀವು ನಡ್ರಿ ಗೆಟೌಟ್ ಅಂದ್ ನಾವು ಗೃಹಸ್ಥರದೀವಿ, ನೀವು ನಡ್ರಿ ಹೊರಗೆ ನಡ್ರಿ ಅಂತ. ನಾವು ಎಲ್ಲ ಸಂಸಾರ ಬಿಟ್ಟು ಮನಿ ಹೊರಗಿದ್ದು ಸಂಸಾರದ ಕಲ್ಯಾಣಕ್ಕೆ ಆಶೀರ್ವಾದ ಮಾಡೋದಕ್ಕೆ ನಾವು ಆಶ್ರಮದಾಗ ಅದೀವ್ರಿ, ವಾನಪ್ರಸ್ಥ ಆಶ್ರಮದಾಗ ಅದೀವಿ. ನೀವು ಗೆಟೌಟ್. ನಾವು ಸನ್ಯಾಸಿಗಳಿದ್ದೀವಿ, ಎಲ್ಲ ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ನಾವು ಸನ್ಯಾಸಿಗಳಾಗಿವಿ. ನೀನು ಗೆಟೌಟ್. ಎಲ್ಲರಿಗೂ ಗೆಟೌಟ್ ಅನ್ಲಕತ್ತಾನೆ, ಎಲ್ಲರಿಗೂ ಕಳಸ್ಲಕತ್ತಾನೆ. ಭಾರಿ ವಿದ್ಯಾವಂತರದೀವ್ರಿ, ವೇದ ಪಂಡಿತರದೀವಿ, ಮತ್ತೆ ಏನೆಲ್ಲ ಕೇಳಿದ್ರೆ ಎಲ್ಲ ಹೇಳ್ತೀವಿ, ಎಲ್ಲಾ ಶ್ಲೋಕಗಳು ಬೈಪಟ್ ಮಾಡೀವಿ, ಶಾಸ್ತ್ರಿಗಳದೀವಿ. ನೀವು ನಡ್ರಿ, ಎಲ್ಲರೂ ಹೊರಗೆ ನಡ್ರಿ. ನಾವು ದೊಡ್ಡ ಆಶ್ರಮ ಕಟ್ಟಿವ್ರಿ, ದೊಡ್ಡ ಮಠ ಕಟ್ಟಿವಿ, ಗುರುಗಳದೀವಿ, ದೊಡ್ಡ ಆಶ್ರಮ ಅದ, ಜಗದ್ಗುರುಗಳದೀವಿ, ಗುರುಗಳದೀವಿ. ಏನಿದ್ರು ಫಸ್ಟ್ ಗೆಟೌಟ್ ನಡ್ರಿ, ಎಲ್ಲರೂ ಹೊರಗೆ ನಡ್ರಿ. ಎಲ್ಲ ಖಾಲಿ ಆಗಿ ಒಂದು 4 ಮಂದಿ ಕೂತಿದ್ರು. 4 ಮಂದಿ ಕೂತಾಗ ನೀವ್ ಯಾರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಈ ಜಗತ್ತು ಅನ್ನೋದೇ ಒಂದು ಶೂನ್ಯ ಇದ್ದಂಗದ. ಇಲ್ಲಿ ಏನ್ ಮಾಡಿದ್ರು ನಮ್ಗ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬರೇ ಗದ್ದಲ. ನಮಗೊಂದ್ ಸ್ವಲ್ಪ ಶಾಂತಿ ಪಡ್ಕೋಬೇಕು, ಬುದ್ಧನ ಮಾತು ಕೇಳಿ ಒಂದ್ ಸ್ವಲ್ಪ ಶಾಂತಿ ಪಡ್ಕೋಬೇಕು, ಒಂದಿಷ್ಟು ಆನಂದ ಹೊಂದಬೇಕಂತ ಬಂದೀವಪ್ಪ ನಿನ್ನ ಬಲ್ಲಿ. ನಾವು ಏನಿಲ್ಲ, ನಿನ್ನಲ್ಲಿ ಒಂದು ಆನಂದ ಶಾಂತಿಯ ಒಂದು ಅಪೇಕ್ಷೆ ಹೊಂದಿ, ನಿನ್ನಿಂದ ಶಾಂತಿ ಹೊಂದಬೇಕು, ನಿನ್ನಿಂದ ಆನಂದ ಹೊಂದಬೇಕು, ನಿನ್ನಿಂದ ಜ್ಞಾನ ಹೊಂದಬೇಕು ಅಂತೇಳಿ ಒಂದು ಅಪೇಕ್ಷೆ ಇಟ್ಕೊಂಡು ಬಂದೀವಿ. ನಾವು ಯಾರಿದ್ದು ತಗೊಂಡು ಏನ್ ಮಾಡೋದದ? ನಾವ್ ಯಾರಿದ್ದು ಎಲ್ಲ ಶೂನ್ಯ ಅದ, ನಾವ್ ಏನ್ ಮಾಡಿದ್ದೆಲ್ಲ ಶೂನ್ಯ ಅದ. ನಿನ್ನ ಹತ್ರ ಬಂದು
ನಾವು ಒಂದ್ ಸ್ವಲ್ಪ ಈ ಜೀವನದ ಅರ್ಥ ಏನು, ಹೆಂಗಿರ್ಬೇಕು, ನಮ್ಗೆ ಹೆಂಗಾದ್ರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳಿ ಒಂದ್ ಸ್ವಲ್ಪ ನಾವು ಈ ರಹಸ್ಯ ವಿದ್ಯೆಯನ್ನ ತಿಳ್ಕೋಬೇಕಂತ ಬಂದೀವಿ ಅಂದತ್ನಾಗ ಈ 4 ಮಂದಿ ಕರ್ಕೊಂಡು ಒಳಗ್ ನಡಿ ಅಂತ. ಇವೆಲ್ಲ ಚಿಕ್ಕಗಳನ್ನ ಏನ್ ಮಾಡ್ಬೇಕು, ಅಸಾರ ಮಾಡಿ ಅವುಗಳನ್ನ ಒಂದು ಕಡೆ ಹಾಕಿ ಕೇವಲ ಆತ್ಮಜ್ಞಾನ, ಕೇವಲ ಆತ್ಮಜ್ಞಾನಕ್ಕಾಗಿಯೇ ನೀವು ಅದಕ್ಕೆ ನಿಲ್ಬೇಕಾಗ್ತದೆ. ಮತ್ತೆ ಸಂಸಾರ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಆ ಸಂಸಾರದೊಳಗ ಒಂದು ದಿವಸದೊಳಗೆ 24 ತಾಸು. 24 ತಾಸಿನೊಳಗ 1 ಗಂಟೆಗೆ 60 ನಿಮಿಷ. 60 ನಿಮಿಷದೊಳಗ 1 ನಿಮಿಷ ನಿಮ್ಮ ಆತ್ಮಜ್ಞಾನಕ್ಕೆ ಕೊಡ್ರಿ. 24 ಗಂಟೆ ಒಳಗ 24 ನಿಮಿಷ ಒಂದು ದಿವಸಕ್ಕೆ ಆತ್ಮಜ್ಞಾನಕ್ಕೆ ಕೊಡ್ರಿ. ಇದು ಕೊಡಲೇಬೇಕು. ಇದು ಕೊಡ್ಲಿಲ್ಲ ಅಂತಂದ್ರೆ ನೀವು ದುಃಖಿಗಳಾಗ್ತೀರಿ. ನೀವು ಏನು ದೊಡ್ಡ ಕೋಟೆ ಕಟ್ಟಿ ಮೆರೆದ್ರೂ ನಿಮ್ಮ ಜನ್ಮ ಅಸಾರ್ಥಕನೇ. ಎಷ್ಟು ಅದಕ್ಕೆ ಏನಾಗ್ತದ, ಈ 1 ನಿಮಿಷ 24 ಗಂಟೆ ಒಳಗೆ 24 ನಿಮಿಷ ನಿಮ್ಮ ಆತ್ಮಜ್ಞಾನಕ್ಕೆ, ನಿಮ್ಮ ಆತ್ಮೋದ್ಧಾರಕ್ಕೆ, ನಿಮ್ಮ ಸ್ವಂತಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ವಾರಕ್ಕೆ 1 ತಾಸು 2 ತಾಸು ಸುಮಾರು 1 ತಿಂಗಳಲ್ಲಿ ಹೇಳಕತ್ತೀನಿ. ನಿಮ್ಗ 15 ನಿಮಿಷದ ಸಮಯ ಸಿಕ್ಕಿಲ್ಲ ಅಂತಂದ್ರ ಎಂತ ಧೋಕಾಬಾಜಗರಿ, ಎಂತ ನಿಮಗೆ ನೀವೇ ಧೋಕೆ ಮಾಡ್ಕೊಂಡಿರ ಅಷ್ಟೇ, ನಮ್ಗೇನಲ್ಲ. ಎಷ್ಟು ನಿಮ್ಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ ಅದ. ಅಷ್ಟು ಕನಿಷ್ಠ ಸ್ಥಿತಿ ಒಳಗಿದ್ದೀರಿ. ನಿಮ್ಮನ್ನ ಮ್ಯಾಲೆ ಎತ್ತಬೇಕಾದ್ರ ನೀವಾಗೆ ನಿಮ್ಮದು ಒಂದು ಸಪೋರ್ಟ್ ಬೇಕಾಗ್ತದೆ. ನಾವು ಒಬ್ಬರೇ ಎತ್ತಬೇಕಂದ್ರೆ ಆಗಂಗಿಲ್ಲ, ನಿಮ್ಮದು ಒಂದು ಸಪೋರ್ಟ್ ಬೇಕಾಗ್ತದೆ. ನಿಮ್ ಸಪೋರ್ಟ್ ಇರ್ಲಿಲ್ಲ ಅಂತಂದ್ರೆ, ನಿಮ್ಮ ಪಾತ್ರ ನೀವು ವಹಿಸ್ಲಿಲ್ಲ ಅಂತಂದ್ರೆ ನಮ್ಮ ಪಾತ್ರ ನಾವು ವಹಿಸಿದೇವೆ ಅಂದ್ರೆ ಉಪಯೋಗ ಇಲ್ಲ. ಇಬ್ರು ನಮ್ಮ ಪಾತ್ರಗಳು ವಹಿಸಿದ್ರಷ್ಟೇ ಮೇಲೆ ಬರ್ಲಿಕ್ಕೆ ಸಾಧ್ಯ ಅದ. ಹೀಗಾಗಿ ಏನ್ ಮಾಡ್ಬೇಕು, ನಿಮ್ಮ ಪಾತ್ರ ನೀವು ಸಮರ್ಥವಾಗಿ ವಹಿಸ್ಬೇಕು, ನಮ್ಮ ಪಾತ್ರ ನಾವು ಸಮರ್ಥವಾಗಿ ವಹಿಸ್ಬೇಕು. ಮತ್ತೆ ನಾವು ನಿಮಗೆ ಸಮಯ ಕೊಟ್ಟಿಲ್ಲ, ಒಂದೇ ಸಲ ನಾಳೆ ಮುಂಜಾನೆ ಹೇಳ್ರಿ ಅಂತ ಅಂದಿದ್ದೇವಂದ್ರೆ ಆ ಮಾತು ಬೇರೆ. ತಿಂಗಳಗಟ್ಟಲೆ ಹೇಳಕತ್ತೀವಿ, ಮೆಲುಕು ಕಾರ್ಯಕ್ರಮ ಮಾಡ್ರಿ. ಒಂದ್ ವೇಳೆ ನಾನು ಪೂರ್ತಿನೇ ಕೈ ಬಿಟ್ರೆ ಮತ್ತೆ ಓಸು ಮಂದಿ ಹಿಂಗೆ ಕುಂದಿರ್ತಾರಂತ ನಾನು ದಿನ ಪ್ರೆಸೆಂಟ್ ಆಗಿ ನನ್ನ ಕೈಲಾದಷ್ಟು ಪಾಠ ಮಾಡ್ಕೋತ ಹೋಗ್ಲಕತ್ತೀನಿ. ನಿಮಗ ನನ್ನ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಬಿಟ್ಟು ಬಿಡ್ರಿ. ಯಾರು ಬೇಕಾಗಿಲ್ಲ. ಐ ಆಮ್ ಆರ್ಡರಿಂಗ್ ಟು ಗೆಟ್ ಔಟ್. ಎಲ್ಲರೂ ಗೆಟ್ ಔಟ್. ನಮ್ ಸಂಗತಿ ಯಾರಿಗೆ ಹೆಜ್ಜೆ ಹಾಕ್ಲಿಕ್ಕಾಗ್ತದ, ನಿತ್ಯದ ದಾಸರ ಒಂದು ವಿಚಾರವನ್ನು ಯಾರಿಗೆ ತಿಳ್ಕೋಬೇಕಾಗ್ಯದ, ಯಾರು ನಿಮ್ಮ ಆತ್ಮಜ್ಞಾನ ಹೊಂದಿ ಪರಮಾನಂದ ಪ್ರಾಪ್ತಿ ಹೊಂದಬೇಕಾಗ್ಯದ ಅವ್ರಷ್ಟೇ ನಮ್ ಜೊತೆಗಿರ್ರಿ. ಯಾರಿಗೆ ಅಂತ ಇಚ್ಛೆ ಇಲ್ಲ ಅಂತಂದ್ರೆ ಎಲ್ಲರೂ ಹೊರಬಾರ್ದು. ಯಾರು ಬೇಕಾಗಿಲ್ಲ ಇದಕ್ಕೆ. ಇಷ್ಟು ನೀವು ಗಟ್ಟಿಯಾಗಬೇಕು. ಇದೆಲ್ಲ ನಿಮ್ಮ ಗಟ್ಟಿತನಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲಿ ಎಲ್ಲದವ್ರು ಇಂಥವ್ರು ಯಾರು ಬೇಕವ್ರು ಈ ಸತ್ಸಂಗದಾಗಿದ್ದು ನಾವೇನಾರ ಕಲಿತೀವಿ ಅಂತಂದ್ರೆ ಶಾಸ್ತ್ರಿಗಳಾಗ್ತಿರ ಹೊರತು ಶಾಸ್ತ್ರವಾದನೆ. ನಿನ್ನೊಬ್ಬ ಯಾವನೋ ಸ್ವಾಮಿ ಮಾತಾಡಿ ಎಷ್ಟು ಮಾತಾಡೋಣ, ಏನು ಯಾರ್ಯಾರಿಗೋ ಬೈತಾನ, ತಾನೇನದನ ತನಗೇ ಗೊತ್ತಿಲ್ಲ. ಅವನಿಗೆಲ್ಲ ಬೇಸಿ ಜಾಡ್ತೀವಿ, ಎಲ್ಲ ರಾತ್ರಿ ಕುಂದಿಸಿ ಅವನಿಗೆ ಎಲ್ಲ ಇದಾಗ್ಯದ. ಅವನಿಗೆ ನಮ್ಮ ಲೈನಿಗೆ ತಗೊಳ್ಳಕ ನಮ್ಮ ಗ್ರೂಪ್ನಾಗ ಸೇರ್ಸ್ಕೊಂಡಿವಿ. ಅಂತ ಸಿಗ್ಬೇಕು ನಮಗೆ. ಸಿಕ್ಕರು ಬಹಳ ಚಲೋ ಇರ್ಲಿ. ಅದು ಏನಕ್ಕಿರ್ಲಕ್ಕ ಅದಕ್ಕೆ ಬೇರೆ, ಅದು ಇದ್ರಾಗ ಬೇರೆ ಸಮಯ, ಅಲ್ಪ ಸಮಯದಲ್ಲಿ ಅಂತವೆಲ್ಲ ಮಾತಾಡ್ಲಕ್ ಹೋಗ್ಬಾರ್ದು. ಇದು ಈಗೇನಾಯ್ತು, ಎಲ್ಲರಿಗೂ ಈಗಿನ ವಿಚಾರ ಚೆನ್ನಾಗಿ ಆಯ್ತಾ? ಇವತ್ತಿಂದು ಎಂಜಾಯ್ಡ್ ಸಿಟ್ಟು ಬತ್ತ ಚಲೋ. ಇನ್ನು ಮುಂದೆ ಬಹಳ ಚೆನ್ನಾಗಿ ವರ್ತನೆಗಳ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಮುಂದೆ ಮಾತುಗಳು ಚಾಲು ಆಗ್ತವ. ಇನ್ನು ನಾಳೆಯಿಂದ ಗುರು ಶಿಷ್ಯರ ಚರ್ಚೆಗಳು ಚಾಲು ಆಗ್ತಾವ. ಇನ್ನು ಅನುಮತಿ ಕೇಳ್ತಾನ, ಗುರು ಆದವನ ಅನುಮತಿ ಕೊಡ್ತಾನ. ಕೊಟ್ಟ ಮೇಲೆ ಮುಂದೆ ಚರ್ಚೆ ಚಾಲು ಆಗ್ತದೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ.